ಜೈ ಹಿಂದ್. ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಭಾವಿ ಅಗ್ನಿವೀರರೇ. ಇದು ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಸುಮಾರು 600ಕ್ಕಿಂತ ಅಧಿಕ ಅಭ್ಯರ್ಥಿಗಳು ನಮ್ಮ ತರಬೇತಿಯಲ್ಲಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಇವ್ರದ್ದು ಏನಪ್ಪ ಅಂದರೆ ಪರೀಕ್ಷೆ ಈಗಾಗಲೇ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಇದು ಜೂನ್ 1ರಿಂದ ಜೂನ್ 15ರವರೆಗೆ ಪರೀಕ್ಷೆ ನಡೀತಾ ಇದ್ದಾವೆ. ಈಗಾಗಲೇ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಇನ್ನೂ ಯಾರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅಗ್ನಿವೀರ ಆರ್ಮಿ ಅರ್ಜಿ ಹಾಕಿದವರು ಈಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಯಾಕಂದರೆ ನಿಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ಅಡ್ಮಿಟ್ ಕಾರ್ಡ್ನೇ ಬಿಟ್ಟಿರ್ತಾರೆ. ಈ ಸಲ ಒಂದು ಏನು ಬದಲಾವಣೆ ಆಗಿದೆ ಅಂದ್ರೆ, ನಾವು ಬೆಳಗಾವಿ ಜಿಲ್ಲೆಯವರು ಅಂದರೂ ಸಹಿತ ನೀವು ಬೆಂಗಳೂರಲ್ಲಿಯೂ ಎಕ್ಸಾಮ್ ಬರಿಬೋದು, ಆಮೇಲೆ ಬೇರೆ ರಾಜ್ಯದಲ್ಲಿ ಸಹಿತ ಪರೀಕ್ಷಾ ಕೇಂದ್ರಗಳು ಬಂದವ. ಯಾರೂ ಹೆದರುವಂಥದ್ದಿಲ್ಲ. ಆಲ್ ಇಂಡಿಯಾ ಏನಪ್ಪ ಅಂದರೆ ಕ್ವಶನ್ ಪೇಪರ್ ಒಂದೇ ಇರ್ತದೆ. ಭಾಷೆಗಳು 13 ಭಾಷೆಯಲ್ಲಿ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಕನ್ನಡದಲ್ಲಿ ಬರೆಯೋರಿಗೆ ಕನ್ನಡದಲ್ಲಿ ಬರೆಯತಕ್ಕಂಥ ಅವಕಾಶ, ಹಿಂದಿ ಅವರಿಗೆ ಹಿಂದಿ, ಇಂಗ್ಲೀಷ್ನವ್ರಿಗೆ ಇಂಗ್ಲೀಷ ಮತ್ತು ಬೇರೆ ಬೇರೆ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶದ ಅಭ್ಯರ್ಥಿಗಳೇ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ, ಆಮೇಲೆ TA ಆರ್ಮಿ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ SSCಗೆ ಸಂಬಂಧಪಟ್ಟ ಹಾಗೆ BSF, CRPF, CISF, ಆಸಾಮ್ ರೈಫಲ್, ITBP, SSB, RPF ಹುದ್ದೆಗಳಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಜೂನ್ 10ರಿಂದ ಏನಪ್ಪ ಅಂದರೆ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರಾದರೂ ಅಡ್ಮಿಷನ್ ಮಾಡೋರಿದ್ರೆ ಬೇಗನೆ ಬಂದು ಅಡ್ವಾನ್ಸ್ ಆಗಿ ಅಡ್ಮಿಷನ್ನ ಮಾಡಿಕೊಳ್ಳಿ. ಈಗ ನೀವು ನೋಡ್ತಿರ್ತಕ್ಕಂಥ ದೃಶ್ಯ ಏನಪ್ಪ ಅಂದ್ರೆ, ಪ್ರತಿನಿತ್ಯ ಇದು 400 ಮೀಟರ್ ಟ್ರ್ಯಾಕ್ ಅದ. ಪ್ರತಿನಿತ್ಯ ಇದೇ ಮೈದಾನದಲ್ಲಿ 2 ಟೈಮ್ ನಾವು ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇರ್ತೀವಿ. ಟೈಮ್ ಹಚ್ಚಿ ರನ್ನಿಂಗನ್ನು ಮಾಡಿಸ್ತಾ ಇರ್ತೀವಿ. ಯಾಕಂದರೆ ರನ್ನಿಂಗ್ ಮಾಡಬೇಕಾದ್ರೆ ನೇರವಾಗಿ ರನ್ನಿಂಗ್ ಮಾಡಬಾರ್ದು. ಫಸ್ಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಮಾಡಿಕೊಂಡು ವಾರ್ಮಪ್ ಮಾಡ್ಕೊಂಡ್ಮೇಲೆ ಬಾಡಿ ಪೂರ ಫ್ರೀ ಆದಮೇಲೆ ನಾವು ರನ್ನಿಂಗ್ ಮಾಡಬೇಕು. ಅಂದ್ರೆ ರನ್ನಿಂಗ್ ಸಕ್ಸಸ್ ಆಗ್ತದೆ. ನಾವು ರನ್ನಿಂಗ್ ಬಿಡೋಕ್ಕಿಂತ ಮುಂಚೆ ಈಗ ಜಾಗಿಂಗ್ ಮಾಡಿಸ್ತಾ ಇದ್ದೀವಿ, ನೋಡ್ತಾ ಇದ್ರಿ. ಈ ಜಾಗಿಂಗ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ರನ್ನಿಂಗ್ ಗ್ರೂಪ್ಗಳನ್ನ ಬ್ಯಾಚ್ಗಳನ್ನ ಮಾಡಿಕೊಂಡು ರನ್ನಿಂಗ್ ಬಿಡ್ತೀವಿ. ಅದೇ ರೀತಿಯಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಪಾಲಕರಾಗಿರ್ಬೋದು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಾಗಿರ್ಬೋದು. ನಮ್ಮ ಸಂಸ್ಥೆಯಲ್ಲಿ ಏನು ವಿಶೇಷಪ್ಪ ಅಂದರೆ, ಈ ಸಲ PUC ಫಸ್ಟ್ ಇಯರ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಇಲ್ಲಿ ಏನಪ್ಪ ಅಂದರೆ ಕಾಲೇಜ್ಗೂ ಹೋಗುವಂಥ ಅವಕಾಶ, ಕಾಲೇಜ್ ಜೊತೆ ಏನಪ್ಪ ಅಂದರೆ ಅಕಾಡೆಮಿ ತರಬೇತಿಯನ್ನು ಪಡೆಯೋಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶದ. PUC ಸೈನ್ಸ, ಆರ್ಟ್ಸ, ಕಾಮರ್ಸ ಅಡ್ಮಿಷನ್ ಜೊತೆ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ, ಅಗ್ನಿವೀರ ನೇವಿ, ಅಗ್ನಿವೀರ ಏರ್ಫೋರ್ಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ 80 ಜನ ಫಸ್ಟ್ ಇಯರ್ ಅಡ್ಮಿಷನ್ ತೆಗೆದುಕೊಂಡಾರೆ. ಇನ್ನು ಕೇವಲ 20 ಸೀಟ್ ಮಾತ್ರ ಅದಾವೆ. ಬೇಗನೆ ಬಂದು ಅಡ್ಮಿಷನ್ನ ಯಾರು ಮಾಡೋರಿದ್ರೆ ಬೇಗನೆ ಬಂದು ಅಡ್ಮಿಷನ್ನ ಮಾಡ್ಕೋಬೇಕು, ರಿಸರ್ವೇಷನ್ನ ಮಾಡ್ಕೋಬೇಕು. ಇದೇ ಬರುವ ಜೂನ್ 1ರಿಂದ ಜೂನ್ 5ನೇ ತಾರೀಕು ಕಾಲೇಜ್ ಪ್ರಾರಂಭ ಆಗ್ತಾಯಿದೆ. ಈಗಾಗಲೇ ಅಡ್ಮಿಷನ್ ಮಾಡಿದಂಥ ಪಾಲಕರು ಸಹಿತ ಜೂನ್ 1ರಿಂದ ಜೂನ್ 5 ತಾರೀಕು ಒಳಗೆ ಬಂದು ನಮ್ಮ ಅಕಾಡೆಮಿಗೆ ಬಂದ ವಿದ್ಯಾರ್ಥಿಗಳನ್ನ ತಂದು ಬಿಡಬೇಕು. ಅಭ್ಯರ್ಥಿಗಳಿಗೆ ನೋಡ್ತಾ ಇದ್ದಾರೆ, ಮಹಿಳಾ ಅಭ್ಯರ್ಥಿಗಳು ಇದ್ದಾರೆ, ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಇದ್ದಾರೆ. ಅವರಿಗೆ ಸಪ್ರೇಟಾಗಿ ಹಾಸ್ಟೆಲ್ ವ್ಯವಸ್ಥೆ ಅದ. ಅದೇ ರೀತಿಯಾಗಿ ನುರಿತ ಉಪನ್ಯಾಸಕರಿಂದ ನಾವು ಬೋಧನೆಯನ್ನು ಮಾಡ್ತಾ ಇರ್ತೀವಿ. ನೋಡ್ಬೋದು, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಆಯ್ಕೆಯಾಗಿ ಡಿಫೆನ್ಸ್ ಫೋರ್ಸ್ದಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಮಗೂ ಇಂಡಿಯನ್ ಆರ್ಮಿ ಸೇರೋ ಕನಸಿದೆಯಾ? ಸ್ಟೇಟ್ ಅಥವಾ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕಂತಕ್ಕಂಥ ಕನಸಿದೆಯಾ? ಏರ್ಫೋರ್ಸ್, ನೇವಿ ಆಗಬೇಕಂತಕ್ಕಂಥ ಕನಸಿದೆಯಾ? ಹಾಗಾದರೆ ಬನ್ನಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಬನ್ನಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಮೊಬೈಲ್ ನಂಬರ್ ಹೋಗ್ತಾ ಇರ್ತಾವೆ. ಆ 3 ಮೊಬೈಲ್ ನಂಬರ್ ಒಳಗೆ ನೀವು ಯಾವುದಕ್ಕಾದ್ರೂ ಫೋನ್ ಮಾಡಿ ಮಾಹಿತಿಯನ್ನು ತಿಳಿದುಕೊಳ್ಬೋದು. ನೋಡ್ಬೋದು, ಈ ಸಲ ಒಳ್ಳೆಯ ಅವಕಾಶ ಅದ. ಅಗ್ನಿವೀರ ಆರ್ಮಿ 2026ಕ್ಕೆ ಅಗ್ನಿವೀರ ಆರ್ಮಿ, ನೇವಿ, ಏರ್ಫೋರ್ಸ್ 3 ಕೂಡಿ ಒಟ್ಟು 1 ಲಕ್ಷ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಂಡಿಯನ್ ಆರ್ಮಿ ಸೇರ್ತಕ್ಕಂಥವ್ರು ಏರ್ಫೋರ್ಸು, ನೇವಿ ಆಗಬೇಕಂತಕ್ಕಂಥ ಆಕಾಂಕ್ಷಿಗಳಿಗೆ ಒಳ್ಳೆಯ ಸುವರ್ಣ ಅವಕಾಶದ. ಸಿಕ್ಕಂಥ ಅವಕಾಶನ ಉಪಯೋಗ ಮಾಡ್ಕೊರಿ. ಈಗ ಜೂನ್ 1ರಿಂದ ಯಾರು ಪರೀಕ್ಷೆ ಬರೀಲಿಕ್ಕೆ ಹೊಂಟಿದ್ರಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಯಾಕಂದರೆ ಈ ಸಲ ಒಳ್ಳೆಯ ಅವಕಾಶ ಅದ. ವೇಕೆನ್ಸಿ ಖಾಲಿ ಜಾಸ್ತಿ ಇದ್ದಾವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಲೆಕ್ಷನ್ ಮಾಡ್ಕೋತಾರೆ. ಆದ್ದರಿಂದ ಸರಿಯಾಗಿ ನೀವು ಪರೀಕ್ಷೆ 100ಕ್ಕೆ 60 ಮೇಲೆ ನೀವು ಮಾರ್ಕ್ಸ್ ತೊಗೊಂಡ್ರಿ ಅಂದರೆ ಎಕ್ಸಾಮ್ ಪಾಸ್ ಆಗುವಂಥ ಚಾನ್ಸ್ ಅದ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ದಲ್ಲಿ ರನ್ನಿಂಗ 60 ಮಾರ್ಕ್ಸ್ ಇರ್ತದೆ, ಪ್ಲಬ್ಸ್ಗೆ 40 ಮಾರ್ಕ್ಸ್. ಅದು 100 ಮಾರ್ಕ್ಸು, ಇದು 100ಕ್ಕೆ
ನೀವು ಎವರೇಜ್ ತೆಗೆದ್ರಪ್ಪ ಅಂದ್ರೆ ನೀವು ಆರಾಮ್ ಈಸಿಯಾಗಿ ಈ ಸಲ ಪಾಸ್ ಆಗ್ಬೋದು. ನೋಡ್ತಾ ಇದ್ದಾರೆ ಈಗ ಜಾಗಿಂಗ್ ಮಾಡ್ತಾ ಇದ್ದಾರೆ, ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ. ಉದ್ಯೋಗ ಮಾಹಿತಿಗಾಗಿ ಸಹಿತ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ನೋಡ್ಬೋದು ಫಿನಿಶಿಂಗ್ ಬರ್ತಾ ಇದ್ದಾರೆ, ಮಹಿಳಾ ಅಭ್ಯರ್ಥಿಗಳು ಓಡ್ತಾ ಇದ್ದಾರೆ ಮುಂದ್ಗಡೆ, ಅದರ ಹಿಂದ್ಗಡೆ ಪುರುಷ ಅಭ್ಯರ್ಥಿಗಳು ಸಹಿತ ಜಾಗಿಂಗ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ಇವಾಗ ನೀವು. ಯಾರಾದರೂ ಅಡ್ಮಿಷನ್ ಮಾಡೋರಿದ್ರೆ ಬೇಗನೆ ಬಂದು ಅಡ್ಮಿಷನ್ ಮಾಡಿರಿ. PUC ಫಸ್ಟ್ ಇಯರ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಜೊತೆ ಅಕಾಡೆಮಿ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೂ ಈ ಮಾಹಿತಿಯನ್ನು ತಿಳಿಸಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.